ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಬ್ರೇಕ್ ಆಯಿತು. ಸುಮಾರಷ್ಟು ಜನ Q&A ಕೇಳಿದೆ ಇನ್ಸ್ಟಾಗ್ರಾಮಲ್ಲಿ, ಅಲ್ಲೂ ಕೇಳ್ತಾರೆ ವ್ಲಾಗ್ಸ್ ಮಾಡಿ ಅಂತ. ಸೊ ಫ್ರಮ್ ನೌ ಐ ಹೋಪ್ ಐ ವಿಲ್ ಕಂಟಿನ್ಯೂ ದ ವ್ಲಾಗ್ಸ್ ಆ್ಯಂಡ್ ಆಲ್. ಸೊ ಇವತ್ತಿನ ಬ್ಲಾಗ್ ಸ್ಪೆಷಾಲಿಟಿ ಏನಂದರೆ, ಫಸ್ಟ್ಲಿ ಇವತ್ತು ಮದರ್ಸ್ ಡೇ. ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ಆಲ್ಸೋ ಇವತ್ತು ಇನ್ನೊಂದು ಏನಂದರೆ, ಇವತ್ತು ನಾನು ಮಧು ಬೆಂಗಳೂರಿಗೆ ಬಂದಿದ್ಲು, ಸೊ ಅವಳ ನೋಡೋಕೆ ಹೋಗ್ತಿದ್ದೆ. ಸೊ ಅದಕ್ಕೆ ಹಾಗೆ ವ್ಲಾಗ್ ಮಾಡೋಣ ಅಂತ ಕೂಡ ಅಂದ್ಕೊಂಡೆ. ಸೊ ರೆಡಿಯೆಲ್ಲ ಆಗಿದ್ದೇನೆ, ಇವಾಗ ಹೋಗಬೇಕು. ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಓಕೆ ಗೈಸ್, ಸೊ ಬ್ಲಿಂಕಿಟಿಂದ ಆರ್ಡ್ರ್ ಮಾಡಿದ್ದೆ ರೋಸ್. ಇವತ್ತು ಮದರ್ಸ್ ಡೇ ಅಲ್ವಾ, ಸೊ ಮಮ್ಮಿ ಕೊಡೋಣ ಅಂತ. ಆ್ಯಂಡ್ ಆಲ್ಸೋ ಮಧು ಮನೆಗೆ ಹೋಗ್ತಾ ಇರೋದ್ರಿಂದ ಇವತ್ತು ಸ್ವಲ್ಪ ಅವಳಿಗೋಸ್ಕರನೂ ಸ್ವಲ್ಪ ಏನೋ ತೊಗೊಂಡಿದ್ದೀನಿ. ಬಿಕಾಸ್ ಶಿ ಇಸ್ ಅ ಫ್ಯೂಚರ್ ಮಾಮ್ ಟು ಬಿ ಅಲ್ವಾ, ಹಾಗಾಗಿ. ಸೊ ಗೋ, ಲೆಟ್ಸ್ ಗೋ, ಹೋಗೋಣ ಬನ್ನಿ. ಹ್ಯಾಪಿ ಮದರ್ಸ್ ಡೇ ಪೂರ್ಣಿಮಾ. ಇನ್ನು ನನಗೆ ಬೇರೆ ಯಾರು ಅಮ್ಮಂದಿರವರ? ಹ್ಯಾಪಿ ಮದರ್ಸ್ ಡೇ. ನನಗೆ ಎಷ್ಟು ಜನ ಅಮ್ಮಂದಿರೋರು ಮಮ್ಮಿ ನನಗೆ? ಹಾಂ, ಸುಮ್ಮನೆ ಹಾಗೆ. ಕ್ಯೂಟ್. ಓಕೆ ಗೈಸ್, ಹ್ಯಾಪಿ ಮದರ್ಸ್ ಡೇ ಟು ಮೈ ಮಾಮ್. ಬೆಳಗ್ಗೆಯಿಂದ ವಿಷಯ ಮಾಡಿರಲಿಲ್ಲ, ಅದಕ್ಕೆ ರೋಸ್ ಕೊಟ್ಟು ಮಾಡೋಣ ಅಂದ್ಕೊಂಡೆ. ಹ್ಯಾಪಿ ಮದರ್ಸ್ ಡೇ ಪೂರ್ಣಿಮಾ. ಥ್ಯಾಂಕ್ ಯು. ಬೆಳಗ್ಗೆನೇ ಎದ್ದು ರೊಟ್ಟಿ ಎಲ್ಲ ಬಳ್ದು ಎಲ್ಲ ತಿನ್ಸಿ ಕೂರ್ಸೋರೆ. ಎಲ್ಲ ತಾಯಂದಿರಿಗೂ ನಿಮ್ಮ ಕಡೆಯಿಂದ ಹ್ಯಾಪಿ ಮದರ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಾಯಿಯ ಪರವಾಗಿ ನಾನೇ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮಮ್ಮ ನೋಡ್ರಿ ಸೇರಿದ್ರೆ ಎಲ್ಲರ ಸ್ಟೇಟಸಲ್ಲ ಇವತ್ತು ಮದರ್ಸ್ ಡೇದಲ್ಲ ನೋಡಿ ನೋಡಿ ನಗಾಡ್ತವ್ರೆ. ಏನು ಹೇಳಕ್ಕಿ ಇರು ನೋಡಿ ಗಸಿದ್ ಯಾವುದೋ ಗೊತ್ತಿಲ್ಲ. ಓಲಿ ಬಿಡಿ. ಅಯ್ಯೋ ತಗೋ ತೆಗೆ. ನಮ್ಮಮ್ಮನ ಒಂಥರ ಹೇಳಂತಾರೆ, ಅವಾಗಿದೆ ಎಲ್ಲರ ಸ್ಟೇಟಸ್ ದೊಡ್ಡ ದೊಡ್ಡ ನಗಾಡ್ತವ್ರೆ. ಅಲ್ಲಿಗೆ ನಾನು ವಿಶ್ ಮಾಡೋಕೆ ಬೇಡ ಗೊತ್ತೈತಲ್ಲ ಪುಡಿ ಹೋಗಿ ಹ್ಯಾಪಿ ಮದರ್ಸ್ ಡೇ ಅಂತ ಆಫ್ ಮಾಡಿ ಪುಡಿ ಬಾದು ಕಾನ್ಫಿಡೆನ್ಸ್ ಬರ್ತದೆ. ಅಮ್ಮಂದಿರ ಫೋಟೋ ಇವತ್ತೆಲ್ಲ ಆಚೆ ಬಂದ್ಬಿಟ್ಟಿರ್ತವೆ. ಆದರೆ ನಾನಂತೂ ನಮ್ಮ ಮಮ್ಮಿ ಎವ್ರಿ ಡೇ ಚೆನ್ನಾಗಿ ನೋಡ್ಕೋತೀನಪ್ಪ. ಎವ್ರಿ ಡೇ ನೋಡ್ಕೊಳ್ಳೋಣ ಪುಡಿಮಾ. ಯಾ ಮುಖ್ಯ ಮನ್ಸಲ್ಲಿ ಇರ್ಬೇಕು. ಇವತ್ತಿನ ದಿವಸ ಮಾತ್ರ ತೋರಿಕೆ ಪ್ರೀತಿ ಆಗ್ಬಾರ್ದು. ಯಾವ್ದು ಪ್ರೀತಿ ಇಲ್ಲಿ ಇರ್ಬೇಕು. ವರ್ಷ ಪೂರ್ತಿ ಅಲ್ಲ, ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋಬೇಕು. ನಾನು ನೋಡ್ಕೋತೀನಾ? ನೋಡ್ಕೋತೀಯ, ಯಾಕೆ ನೋಡ್ಕೊಳ್ಳಲ್ಲ? ಇದಕ್ಕೆ ಗೊತ್ತು ನಿನ್ನ ಏನಂತೀನಿ ಫ್ಯಾನ್ ಫಾಲೋಸ್ ಗೊತ್ತು ಅಮ್ಮನ ಎಷ್ಟು ಪ್ರೀತಿ ಅಂತ. ನಾನೇ ಸುಳ್ಳು ಹೇಳಿದ್ರೆ ನಮಗೆ ಹೊಡೆದಾಗ್ಬಿಡ್ತಾರ. ಬಾಯ್ ಪೂರ್ಣಿಮಾ, ಹೋಗ್ಬೋತೀನಿ, ನೋಡ್ಕೊಬೋತೀನಿ. ಹ್ಯಾಪಿ ಮದರ್ಸ್ ಡೇ ಒನ್ಸ್ ಅಗೇನ್. ಥ್ಯಾಂಕ್ ಯು. ಯಾ, ನಿಮ್ಮ ಸಿನ್ಚಾನ ಅವ್ರನ್ನ ಮೀಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಆಲ್ಸೋ ಗೈಸ್, ಐ ವಾಂಟ್ ಟು ವಿಶ್ ಹ್ಯಾಪಿ ಮದರ್ಸ್ ಡೇ ಫಾರ್ ಮೈ ಅಮ್ಮ. ಬೆಳಗ್ಗೆ ನಾನು ಪೂಜೆ ಮಾಡಿ ಅಮ್ಮಂಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿದ್ದೀನಿ. ಶಿ ಇಸ್ ಮೈ ಫಸ್ಟ್ ಮದರ್. ಸೊ ಯಾ, ಮೈ ಸಿಸ್ಟರ್ ಚಿನ್ಸನ. ನಿನ್ನ ಮಕ್ಕನೇ ಕಾಣಿಸ್ತಾ ಇಲ್ವಲ್ಲ? ಹಾಯ್ ಮಾಡು ನನ್ನ ಬ್ಲಾಗ್ಗೆ. ಹೆಲ್ಮೆಟ್ ಹಾಕೋ, ಸೇಫ್ಟಿ ರೂಲ್ಸ್ ಫಾಲೋ ಮಾಡು. ಸೇಫ್ಟಿ ರೂಲ್ಸ್ ಫಾಲೋ ಮಾಡು. ನಿನಗೇನು ಮಾನ ಮರ್ಯಾದೆ ಇಲ್ವಾ? ಅಯ್ಯೋ, ಇಂಗ್ಲೀಷಲ್ಲಿ ಮಾತಾಡ್ತಾಳೆ. ನಿನಗೇನು ಮಾನ ಮರ್ಯಾದೆ? ಕನ್ನಡದಲ್ಲಿ ಮಾತಾಡು ನಿನ್ನ ಮೊಕ್ಕೆ. ಓಕೆ ಗೈಸ್, ಇವಾಗ ಮದನಣ್ಣನ ಮನೆಗೆ ಬಂದಿದ್ದೀವಿ. ಈಗ ಅವ್ರ ಮನೆ ಮೇಲೆ ಹೋಗ್ಬೇಕು. ಚಿಂಚನ ಲಿಫ್ಟ್ ಬೇರೆ ಲಿಫ್ಟ್ ಕೊಟ್ಟವ್ರೆ, ಲಿಫ್ಟಲ್ಲಿ ಹೋಗ್ಬೋದು. ಎಷ್ಟು ಓಡೋಯ್ತು. ಅಕ್ಕನ ಮರ್ಯಾದೆ ಕೊಡು. ಅಕ್ಕ ಅಮ್ಮ ಇದ್ದಂಗೆ. ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡು. ದರಿದ್ರದಲ್ಲಿ ಮರಿ ಗೈಸ್ ಫುಲ್ ಅನ್ರೆಸ್ಪೆಕ್ಟ್. ಇಡೀ ಗೈಸ್ ಮೇಲೆ ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಅಂತ. ಹಾಂ ಬರೋಣ. ಹ್ಯಾಪಿ ಮದರ್ಸ್ ಡೇ ಕಣೋಣ. ನನಗೆ ಬ್ರದರ್ ಇಸ್ ಅನದರ್ ಫಾರ್ಮ್ ಆಫ್ ಮದರ್. ಹೆಂಗೆ ಆಂಟಿ? ಹ್ಯಾಪಿ ಮದರ್ಸ್ ಡೇ. ತಾಯಂದಿರ ದಿನಾಚರಣೆ ಶುಭಾಶಯಗಳು. ಹಾಯ್ ಪೂರ್ಣಿ, ನಮಸ್ಕಾರ. ಎಲ್ಲಿ ನಮ್ಮನ್ನ ಓಡೋದ್ರ ಅಣ್ಣ? ಹ್ಯಾಪಿ ಮದರ್ಸ್ ಡೇ ಆಂಟಿ. ಫಾದರ್ಸ್ ಡೇ ಕಣ, ವಿಶ್ ಮಾಡ್ತೀನಿ ನೆಕ್ಸ್ಟ್ ಟೈಮ್. ಏನಂಟಿ? ಎಲ್ಲ ಹಾಯ್ ನಿಶಾ, ವೆಲ್ಕಮ್ ಟು ಮೈ ಬ್ಲಾಗ್. ತಿರುಗು ಪರವಾಗಿಲ್ಲ ನಿಶಾ, ಕಮಾನ್ ತಿರುಗು ನಿಶಾ, ಪರವಾಗಿಲ್ಲ. ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿ ಅಲ್ಲಿ ಉಜ್ಜಿದೆ ತಾನೇ? ಮೊಕ್ಕ ತೊಳ್ದು ಮಾಡು. ಅಲ್ಲೆಲ್ಲಿ ಉಜ್ತೀನಿ ಅವೆಲ್ಲ. ಇನ್ನೂ ಅಲ್ಲೇ ಉಜ್ಜಿಲ್ಲ ಗೈಸ್. ನೋಡಿ ಬೆಳಗ್ಗೆ ಮಧುನ ಹುಡ್ಕೊ ಬಂದಿದ್ದಾರೆ. ಬೆಳಗ್ಗೆ ಏನಿಲ್ಲ, 10:30
ನಮ್ಗೆ ನಾವು ಆಲೆ ಬೆಳಗ್ಗೆ 5:30 ಎದ್ದು 11:15 ಇದು ಬೆಳಗ್ಗೆ ನೋಡಿ ಗೈಸ್ ನನಗೋಸ್ಕರ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಿನಗೋಸ್ಕರ ನೆಕ್ಸ್ಟ್ ಟೈಮ್ ತಗೊಬರ್ತೀನಿ ಮೈಸೂರಿಗೆ. ಪ್ರೈಸ್ ಮದರ್ಸ್ ಡೇ ಅಲ್ಲ ಬಂದಿರೋದು, ಬರ್ತಾ ಇರೋದು ಗೊತ್ತು. ಅವಳು ಒಳಗಡೆ ಇದ್ದಾಗ ಹೋಯ್ತೀನಿ ಜೂಯಿ ಅಂತ ಎತ್ಕೊಂಡು ಇವನ್ನೆಲ್ಲ. ಹೋಗಿ ಇವಾಗ ರೆಡಿ ಅವಳ ಗೊತ್ತಿಲ್ಲ ಅದು. ಹ್ಯಾಪಿ ಅಡ್ವಾನ್ಸ್ ಮದರ್ಸ್ ಡೇ ಟು ಥ್ಯಾಂಕ್ ಯು. ಸೊ ಫಸ್ಟ್ ಟೈಮ್ ಮದರ್ಸ್ ಡೇ ವಿಶ್ ಮಾಡ್ತಿರೋದು ನಾನೇ ತಾನೆ. ಸೊ ನಮ್ಮ ಅಪ್ಕಮಿಂಗ್ ಮದರ್ ಲಕ್ಕಿಯಸ್ಟ್ ಏನಂತಾರೆ ಕಿಡ್ ಫ್ಯೂಚರ್. ಹೌದಾ? ಫಾರ್ ಶೋರ್ ಚೆನ್ನಾಗಿ ನೋಡ್ಕೊತಾಳೆ ನಮ್ಮ ಹುಡುಗಿ. ಸೊ ಅವಳಿಗೆ ಹ್ಯಾಪಿ ಮದರ್ಸ್ ಡೇ ಆ್ಯಂಡ್ ಹ್ಯಾಪಿ ಫಾದರ್ಸ್ ಡೇ. ಇದು ತಿಂಡಿಗಳಷ್ಟೇ, ಸ್ವಲ್ಪ ಬಿಸ್ಕೆಟ್ಸು ಮುತ್ತುಗಳು ಎಲ್ಲ. ಥ್ಯಾಂಕ್ ಯು. ಆಮೇಲೆ ಮತ್ತೆ ಏನಾರು ಮಾತಾಡಿ. ಏನು ಮಾತಾಡಲಿ? ಮಾತಾಡಿ. ನಾನು ವ್ಲಾಗ್ನ ಮಾಡ್ತಾ ಇರೋದು ಮೇ ಬಿ 2.5 ತಿಂಗಳು ಆದ್ಮೇಲೆ ಸ್ಟಾರ್ಟ್ ಮಾಡ್ತಿರೋದು. ಸೊ ಅಭ್ಯಾಸ ಕನ್ಸಿಸ್ಟೆನ್ಸಿ. ಅದಕ್ಕೆ ಇವತ್ತಿಂದ ಮತ್ತೆ ಈ ವ್ಲಾಗಿನ ಮತ್ತೆ ಕಂಟಿನ್ಯೂ ಮಾಡೋಣ ಅನ್ಕೊಂಡು. ಡೈಲಿ ವ್ಲಾಗಾ? ಡೈಲಿ ಆಗಲ್ಲ, ನಾನು ಯೋಗ್ಯತೆಗೆ ಆಗಲ್ಲ, ಅದು ನನಗೆ ಗೊತ್ತಾಗ್ಬಿಟ್ಟೈತೆ. ಅಟ್ಲೀಸ್ಟ್ ವಾರಕ್ಕೆ ಒಂದು ಅನ್ಕೊಂಡಿದ್ದೀನಿ. ಆಯ್ತು, ನೋಡ್ತೀನಿ, ನೋಡೋಣ. ಅಷ್ಟೇ ಗೈಸ್, ಆಮೇಲೆ ಸಿಗ್ತೀವಿ. ಇರಿ. ಆಮೇಲೆ ಫೋನ್ ನೋಡ್ತಾ ಇರ್ತೀಯಲ್ವಾ, ಈಗ ಪ್ರಮೋಷನ್ ವಿಡಿಯೋ ಮಾಡ್ತವ್ರೆ ಅಂದ್ರೆ ಡೈರೆಕ್ಟರ್ ಮಧುಗೌಡ. ಸುಸ್ತಾಯ್ತು ಅನ್ನೋ ತರ ಮಾಡ್ಬಿಟ್ಟು ಫೋನ್ ಎತ್ಕೊಂಡು 2 ಸೆಕೆಂಡ್ ಫೋನ್ ನೋಡ್ಬಿಟ್ಟು ಆಮೇಲೆ ಮತ್ತೆ ಫೋನ್ ಇಟ್ಬಿಟ್ಟು ಫೋನ್ ಇಟ್ಬಿಟ್ಟು ಅಪ್ಪ ನನಗಂತೂ ರೆಡಿ ಆಗಕ್ಕೆ ಫುಲ್ ಫೇಸ್ ರೆಡಿ ಆಗಕ್ಕೆ ಆಗೋದಿಲ್ಲ. ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಆರ್ಟಿಸ್ಟು, ಆಡಿಯನ್ಸು, ಪ್ರೊಡ್ಯೂಸರ್ ನೀನು. ಶುದ್ಧ ಕ್ಯಾಮ್ರಾದ ಆ್ಯಕ್ಷನ್ ಇನ್ ದ ವರ್ಲ್ಡ್. ಕಮಾನ್ ಡೈರೆಕ್ಟ್ರು ಮೇಡಮ್. ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮಧುಗೌಡ, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ನಿಶಾ ರವೀಂದ್ರ, ಆಕ್ಟ್ರೆಸ್ ಪೂರ್ಣಿಮಾ ಗೌಡ. ಹಾಯ್ ಮದನ್ ಗೌಡ ಅವರೇ, ಯಾಕ್ರಿ ಬಾಡೋಗ್ಬಿಟ್ಟಿದ್ದೀರಾ? ಏನು ಟಯರ್ಡ್ ಆಗ್ಬಿಟ್ಟಿದ್ದೀರಾ? ಹ್ಞೂ ಕಣ, ಸೂಪರ್ ಆರಾಮು. ಏನು ಸಮಾಚಾರ? ಮದರ್ಸ್ ಡೇ ಸ್ಪೆಷಲ್ ಏನು? ಮದರ್ಸ್ ಡೇ ಸ್ಪೆಷಲ್ ನಮ್ಮ ಅಮ್ಮನೇ ನಮ್ಗೆ ಸ್ಪೆಷಲ್. ಹಂಗೆ ನಿಮ್ಮ ತಂಗಿ ಬೇರೆ ಮಾಮ್ ಟು ಬಿ ಆಯ್ತೋಳೆ. ತುಂಬ ಖುಷಿ ಇದೆ. ವಾಟ್ ಆರ್ ಯು ಫೀಲಿಂಗ್ ಅಟ್ ದಿಸ್ ಮೂಮೆಂಟ್? ನಾನು ಇನ್ನೂ ಆ್ಯಕ್ಚುಲಿ ಮಾಮ ಆಗ್ತದೆ. ಏನು ಫೀಲ್ ಆಯ್ತೈತೆ ಅಣ್ಣ ಮಾಮ ಆಗ್ತಿರೋದಕ್ಕೆ? ನನಗೇನು ಫೀಲ್ ಆಗ್ತದೆ? ಸ್ಕ್ಯಾನಿಂಗ್ ನೋಡ್ದಾ? ನೋಡ್ದೆ. ಖುಷಿ ಆಯ್ತಾ? ಹೆಲ್ದಿ ಆಗಿದೆ ಬೇಬಿ, ಅದೇ ಖುಷಿ ನಮಗೆ. ಯಾವ್ದಾರಾಗಲಿ ಹೆಲ್ದಿ. ಕರೆಕ್ಟ್. ಹುಡುಗ ಬೇಕಾ ಹುಡುಗಿ ಬೇಕಾ? ನಾನು ಹೇಳೋಕ್ಕಾಗಲ್ಲ, ಭಗವಂತ ಕೊಟ್ಟಿದ್ದು. ನೀನು ಓವರ್ ಆಗಲ್ಲ ಆಡ್ಬೇಡ. ಒಂದು ಹೇಳು. ಈ ಜನ್ರೇಷನ್ ಆ ಥರ ಎಲ್ಲ ಒಂದು ಆಸೆ ಇಲ್ಲ ಹುಡುಗ ಹಂಗಲ್ಲ. ನಮ್ಮ ಅಮ್ಮಂದಿರಿಗೆ ನಮ್ಮ ಅಜ್ಜಿದಿರಿಗೆಲ್ಲ ಒಂದು ಸ್ವಲ್ಪ ಗಂಡು ಮಗ ಅಂತ ಅಂದರೆ ನಿಂಗೆ? ನನಗೆ ಬೇಸಿಕಲಿ ಹೆಣ್ಮಗ ಅಂದ್ರೆ ಬೇಕಾ ಅಂತನಾ? ಇಷ್ಟ, ಬಟ್ ಯಾವುದಾದ್ರೂ ಓಕೆ. ಸೊ ನಿಶಾ ಅವರು ಗೈಸ್ ಇವಾಗ ಮೈಸೂರಿಗೆ ಹೋಗೋಕ್ಕೆ ರೆಡಿ ಆದರು. ನಿಮ್ಮ ಮೇಕಪ್ ರೂಟೀನ್ ಏನೆಲ್ಲ ಇದೆ? ಯವ್ವ ಇಷ್ಟೊಂದೈತೆ. ಏನು ನಾನು ಒಂದು ಮಾಯಿಶ್ಚರೈಸರ್ ಹಚ್ಚಿದೆ, ಐಲೈನರ್ ಹಾಕಿದೆ, ಲಿಪ್ಸ್ಟಿಕ್ ಹಾಕ್ತೆ. ಇಷ್ಟೇ ಗೈಸ್. ಇಷ್ಟನಾ ನಿಮ್ಮ ಮೇಕಪ್ ರೂಟೀನು? ಮಾಡ್ಕೋತೀನಿ ಒಂದೊಂದು ಟೈಮ್ಗೆ. ಸೊ ಇವಾಗ ಸಾಕು, ಮನೆಗೆ ಹೋಗ್ತೀನಲ್ಲ, ಅಷ್ಟೇ. ಯಾವ್ದು ಲಿಪ್ಸ್ಟಿಕ್ಕು? ಶೇಡು ಇದು ಬ್ಲೆಂಡ್. ಇದು ಮಧುದು, ಅವಳಿಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು. ನಾನು ತಂದಿಲ್ಲ ಅಂದ್ಬಿಟ್ಟು ಇದನ್ನೇ ಹಚ್ಕೊಂಡು. ಇದು ನನಗೆ ಇರಲೇಬೇಕಾ ಐಲೈನರ್. ನಾನು ಯಾವುದೇ ಡ್ರೆಸ್ ಹಾಕ್ಲಿ ಅಕ್ಕ ಅಂತೀನಿ, ಒಂದೊಂದ್ಸಲ ಬ್ರೋ ಅಂತೀನಿ. ನಂಗೆ ಅಕ್ಕ ಅನ್ನಕ್ಕೆ ಇಷ್ಟ ಇಲ್ಲ, ಬ್ರೋ ಅನ್ನಕ್ಕೆ. ಎನಿಥಿಂಗ್ ಫಾರ್ ಯು ನಿಶಾ, ಕಮಾನ್. ಏನಂದ್ರೆ ಗೈಸ್, ನಾನು ಐಲೈನರ್ ಹಾಕೊಂಡೆ ಯಾವ ಡ್ರೆಸ್ ಎಲ್ಲ ಡ್ರೆಸ್ಗೂ ಐಲೈನರ್ ಹಾಕ್ತೀನಿ. ವೆಸ್ಟರ್ನ್ ಆಗಲಿ ಟ್ರೆಡಿಷನಲ್ ಆಗಲಿ ಯಾವುದೇ ಆಗಲಿ, ನನಗೆ ಹಣೆಗೆ ಒಂದು ಚಿಕ್ಕ ಪಟ್ಟಿ ಇರಲೇಬೇಕು. ಅಷ್ಟೇ, ಇರಲೇಬೇಕು. ಮತ್ತೆ ಲಿಪ್ಸ್ಟಿಕ್ ಅಂತ ಅಷ್ಟೇ ಗೈಸ್. ನನಗೆ ಏನಿದ್ರು ಇಲ್ಲ ಗೊತ್ತಿಲ್ಲ ಗೈಸ್. ನಾನು ಅವಾಗ ನೋಡಿರೋ ನಿಶಾನು ಈಗ ನೋಡಿರೋ ನಿಶಾನು ಸೇಮ್ ಟು ಸೇಮ್. 1 kg ದಪ್ಪ ಆಗಿರ್ತೀವಿ ಹುಡುಗಿ. ಇಲ್ಲ, ಒಂಚೂರು ದಪ್ಪ ಆಗಬೇಕು. ಕೇಳೋಣ, ಪುಣ್ಯ ದಪ್ಪ ಆಗ್ಬೇಕಾ ಹಂಗೆ ಇರಬೇಕಾ? ಸ್ವಲ್ಪ ದಪ್ಪ ಆಗ್ಬೇಕು. ನನಗೆ ಜಾಸ್ತಿ ದಪ್ಪ ಆಗಬಾರ್ದು ಅವಳಿಗೆ. ನನಗಾದ್ರೆ ಹಂಗಿರಕ್ಕೆ ಇಷ್ಟ ಅಂತ ಹೇಳಿದ್ದೀನಿ ನಾನು. ಬಟ್ ಇಲ್ಲ, ಬಟ್ 3 kg ದಪ್ಪ ಆದರೆ ನೋಡಪ್ಪ ಸಕ್ಕತ್ತಾಗೈತೆ. 5-7 kg ದಪ್ಪ ಆಗೋಣ ಅನ್ಕೊಂಡಿದ್ದೀನಿ. 2026 ಅಲ್ಲಿ ಇದನ್ನ ಮಾಡ್ತೀನ ಇಲ್ವಾ ಅಂತ
ಕಾದು ನೋಡಿ ಗೈಸ್. ದಪ್ಪ ಆಗ್ಬೇಕು ಅಲ್ಲ ದಪ್ಪ ಆಗ್ಬೇಕಾದ್ರೆ ಫಸ್ಟ್ ತಿಂಗಳು ಊಟ ಮಾಡಬೇಕು. ಊಟ ಮಾಡಿ ಇಷ್ಟು ಊಟ ಮಾಡಿಬಿಟ್ಟು ಹೆಂಗೆ ಒಂದ್ಸಲ ಸೇರಲ್ಲ ನನಗೆ. ಸಮ್ಮರ್ಗೆ ಇದು ಸ್ವಲ್ಪ ಹಂಗೆ. ನೆಕ್ಸ್ಟ್ ಸೊ ಗೈಸ್ ಇವಾಗ ನಮ್ಮ ಮದುವೆಗೆ 6 months ನಡೀತಾ ಇದೆ. ಆ್ಯಂಡ್ ಏನು ಹೇಳೋದು, ನನಗೆ ಸುಮಾರು ಸತಿ ಹೋಗಬೇಕು ಅಂತ ಮೈಸೂರಿಗೆ ಅನ್ಕೋತಿದ್ದೆ. ಬಿಕಾಸ್ ನನಗೆ ನನ್ನ ಬೆಸ್ಟ್ ಫ್ರೆಂಡ್ಸಲ್ಲಿ ಫಸ್ಟ್ ಟೈಮ್ ಕನ್ಸೀವ್ ಆಗಿರೋ ಈ ಒಂದು ಮದರ್ಹುಡ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಇವಳೇ. ನನಗೆ ತುಂಬ ಆಸೆ ಮದರ್ಹುಡ್ನ, ಅಂದರೆ ನಂಗೆ ಹೊಟ್ಟೆ ಫೀಲ್ ಆಗಬೇಕು ಮಗುದು. ಸೊ ನಮ್ಮ ಫ್ಯಾಮಿಲಿಲೂ ಅದೇ ಮಾಡ್ತಿದ್ದೆ. ಬಟ್ ನಾನು ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅವಳು ಮೈಸೂರು, ನಾನು ಬೆಂಗಳೂರು. ಆ್ಯಂಡ್ ಆಲ್ಸೋ ಇವತ್ತು ಮದರ್ಸ್ ಡೇ ಸ್ಪೆಷಲ್. ಅವಳು ಹೇಳಬೇಕು ಅಪ್ಕಮಿಂಗ್ ಮದರ್ ನಿಂಗೆ ಹೆಂಗೆ ಫೀಲ್ ಆಗ್ತದೆ ಅಂತ. ಬಿಕಾಸ್ ಲಾಸ್ಟ್ ಇಯರ್ ಮದರ್ಸ್ ಡೇಗೆ ಇವಾಗ ತುಂಬ ಡಿಫ್ರೆನ್ಸ್ ಇರುತ್ತೆ. ಎಸ್, ಅಂದರೆ ಫಸ್ಟ್ಲಿ ಅವಳು ಹೇಳಿದ್ಲಲ್ಲ, ಅವಳು ಫೀಲ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಬರೋಕ್ಕಾಗ್ತಾಯಿಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಒಬ್ಬೊಬ್ಬರ ಪರಿಸ್ಥಿತಿ ಒಂದೊಂದು ಥರ ಇರುತ್ತೆ. ಅವಳು ವರ್ಕಿಂಗು ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಹಂಗಂತ ನಾವು ಬರಲೇಬೇಕು ಮಾಡಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅರ್ಥ ಮಾಡ್ಕೋಬೇಕು. ಆ್ಯಸ್ ಎ ಫ್ರೆಂಡಾಗಿ ನಾನು ಅದು ಏನೂ ಬೇಜಾರು ಮಾಡ್ಕೊಳ್ಳೆ, ಅರ್ಥ ಮಾಡ್ಕೊಂಡು ಓಕೆ ನಿಂಗೆ ಫ್ರೀ, ನಾನೇ ಬೆಂಗಳೂರಿಗೆ ಬಂದಾಗ ಸಿಗು ಅಂತೇಳಿ ಮೆಸೇಜ್ ಹಾಕಿ ಬಾ ಅಂತ ಕರೆಸ್ಕೊಂಡೆ. ಸೊ ಅದು ಬಿಟ್ಟು ನಂಗೆ ಗೊತ್ತು ಶಿಲ್ಬಿ ಏನೋ ಫ್ಯಾಂಟಾಸ್ಟಿಕ್ ಚಿಕ್ಕಿನ ಏನಾಯ್ತು ಚಿಕ್ಕಿನ ನಂಗೆ ಗೊತ್ತಿಲ್ಲ. ಲಾಸ್ಟ್ ಈ ರಿವೀಲ್ ಮಾಡಿಲ್ಲಲ್ಲ ಅಣ್ಣ, ಆಂಟಿ ಅಂತ ಹಾಕಿಟ್ಕೊಳ್ಕೊಳ್ಳೋಣ. ಆಂಟಿನೇ ಆಗಬೇಕು. ಹೆಂಗೆ ಚಿಕ್ಕಿನೇ ಆಗೋದು ನೀನು? ಚಿಕ್ಕಿ ಇಲ್ಲ ದೊಡ್ಡಮ್ಮ, ನೀನು ಇವಳು ನನ್ಕಿಂತ ಫ್ರೆಂಡ್ ಅಲ್ವಾ, ಚಿಕ್ಕಿ ಅಂತಾನೆ ಅನ್ನೋದು. ನಾನು ಚಿಕ್ಕಿ ಅನ್ಸ್ಕೊತೀನಿ. ಚಿಕ್ಕಿ. ಸೊ ಮದರ್ಹುಡ್ ಅಂದರೆ ಇಷ್ಟು ವರ್ಷ ಬೇರೆ. ಅಂದರೆ ನಮ್ಮಮ್ಮ ಇಲ್ಲ ನಮ್ಮ ದೊಡ್ಡಮ್ಮ, ನಮ್ಮ ಚಿಕ್ಕಮ್ಮ ಇಲ್ಲ ನಮ್ಮ ಫ್ಯಾಮಿಲಿ ಯಾರು ದೊಡ್ಡವರು ಇದ್ದಾರೋ ಅವ್ರನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಮದರ್ಸ್ ಡೇ ಒಂದೇ ದಿನ ಅಲ್ಲ, ಪ್ರತಿ ದಿನವೂ ಮದರ್ ಅನ್ನೋದೇ ಒಂದು ಸ್ಪೆಷಲ್. ಸೊ ಈ ಸಲ ಏನಪ್ಪ ಅಂತಂದರೆ ಎಕ್ಸೈಟೆಡ್ ಆಗಿದ್ದೀನಿ. ಈ ವರ್ಷ ಜಾಸ್ತಿ ಇರಲ್ಲ, ನೆಕ್ಸ್ಟ್ ವರ್ಷ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅವಾಗ ಮಗು ಇರುತ್ತಲ್ಲ ಜೊತೆಲಿ, ಅವಾಗ ಒಂಥರ ಬೇರೆ ಫೀಲಿಂಗು. ಇವಾಗ ಬಟ್ ನನಗೆ ನಮ್ಮ ಮದುನ ನೋಡಿದಾಗ ಅನಿಸ್ತಾ ಇರೋದು, ಹಾನೆಸ್ಟಾಗಿ ಹೇಳ್ತಾ ಇರೋದು, ಶಿ ಇಸ್ ನಾಟ್ ಕಂಪ್ಲೇನಿಂಗ್. ಯೂಶಲಾಗಿ ನಾನು ಬೇರೆಯವ್ರನ್ನ ನೋಡಿದ್ದೀನಿ, ಅಯ್ಯೋ ನನಗೆ ತುಂಬ ಸುಸ್ತಾಗ್ತದೆ, ನಂಗೆ ಭಾರ ಅನಿಸ್ತಿದೆ, ನನಗೆ ಅನಿಸ್ತಿ. ಅವಳು ನಾನು ಪ್ರತಿ ಸತಿ ನನಗೆ ಅವಳು ನೋಡಿದಾಗ ಕನ್ಸರ್ನ್ ಅನಿಸ್ತಾ ಇರುತ್ತೆ, ಭಾರ ಆಗ್ತಿದ್ದೇನೆ, ಹೊಟ್ಟೆ ಹೆಂಗೆ ಅನಿಸ್ತಿದೆ. ಇದುವರೆಗೂ ಶಿ ಇಸ್ ನೆವರ್ ಕಂಪ್ಲೇಂಟ್. ಅವಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ, ಅವಳು ನನಗೆ ಇದುವರೆಗೂ ಹೇಳಿಲ್ಲ ನಂಗೆ ಹಿಂಗೆ ಅನಿಸ್ತಿದೆ ಕಣೆ, ನಂಗೆ ಆಗ್ತಾ ಇಲ್ಲ ಈ ಜರ್ನಿ. ಅವಳು ಒಂದು ದಿನವೂ ಆ ಮಾತು ಹೇಳೇ ಇಲ್ಲ. ಶಿ ಇಸ್ ಲಿಟ್ರಲಿ ಎಂಜಾಯಿಂಗ್. ನಂಗೆ ಅದನ್ನು ಅಂದರೆ ಐ ಫೀಲ್ ಆ್ಯಕ್ಚುಲಿ ಆ ಒಂದು ಮೆಚೋರಿಟಿ, ದೊಡ್ಡೋಳ ಆಗ್ಲೂ ನನ್ನ ಫ್ರೆಂಡು ಅಂದರೆ ಮೈ ಮೆಂಟಲಿ ಶಿ ಇಸ್ ಬಿಕಮ್ ಸೋ ಮಚ್ ಪ್ರಿಪೇರ್ಡ್. ಅಂದರೆ ನಾನು ಅದನ್ನು ಹೆಂಗೆ ತಗೊಂಡಿದ್ದೀನಿ ಅಂದರೆ, ಇವಾಗ ಮಗು ನಮ್ಮನ್ನೇ ಚೂಸ್ ಮಾಡ್ಕೊಂಡು ಬರ್ತಾ ಇದೆ, ನಾವು ಅದನ್ನು ಸೆಲೆಬ್ರೇಟ್ ಮಾಡಬೇಕೇ ಹೊರತು ಅದನ್ನು ಕಂಪ್ಲೇಂಟ್ ಮಾಡಬಾರ್ದು. ಇದೆಲ್ಲ ಒಂದು ಫೇಸ್ ಆಫ್ ಲೈಫ್. ಎಷ್ಟು ದಿನ 9 ತಿಂಗಳಿರುತ್ತೆ. ಅದಾದಮೇಲೆ ಆ ಮಗು ಬಂದಮೇಲೆ ಇದ್ದಿದ್ದೆ ದಪ್ಪ ಆಗೋದು, ಸಣ್ಣ ಆಗೋದು, ಡಯಟ್ ಮಾಡೋದು, ನಿದ್ದೆ ಇಲ್ದಿರೋದು, ಸಣ್ಣ, ಅದೆಲ್ಲ ಕಾಮನ್. ಆ ಮಗು ನಮ್ಮನ್ನೇ ಚೂಸ್ ಮಾಡಿಕೊಂಡು ನಮ್ಮನ್ನ ನಂಬಿ ಬರ್ತಾ ಇದೆ ಅಂದಾಗ ಅದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಪ್ರೀತಿ, ವಿಶ್ವಾಸ ಎಲ್ಲನೂ ಕೊಡಬೇಕು. ಎಂಜಾಯ್ ಮಾಡಬೇಕು ಈ ಜರ್ನಿನ ಅಂತಲೇ ನಾನು ಫಿಕ್ಸ್ ಆಗಿದ್ದು. ನಾನು ಕನ್ಸೀವ್ ಆಗಿದ್ದ ತಕ್ಷಣ. ಆ್ಯಂಡ್ ನನಗೇನೇ ಕಷ್ಟ ಆದ್ರೂ ನಾನೊಬ್ಬಳೇ ಫೇಸ್ ಮಾಡಿಕೊಂಡು ಯಾರಿಗೂ ತೊಂದರೆ ಕೊಡದೆ ಆರಾಮಾಗಿರಬೇಕು ಅನ್ನೋದನ್ನೇ ನಾನು ಫಾಲೋ. ಅಟ್ ದ ಸೇಮ್ ಟೈಮ್ ನನ್ನ ಮಗುನೂ ಅಷ್ಟೇ ನನಗೆ ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ. ವಾಮಿಟಿಂಗ್ ಆಗಿರ್ಬೋದು, ಇಲ್ಲಾಂದರೆ ಸುಸ್ತಾಗೋದು, ಇಲ್ಲಾಂದರೆ ಏನು ಪ್ರಾಬ್ಲಮ್ ಆಗಿಲ್ಲ. ಸೊ ನನ್ನ ಮಗುನೇ ಆದರೂ ನನ್ನ ಟ್ರೀಟ್ ಮಾಡುವಾಗ ನಾನು ನನ್ನ ಮಗುನ ಹಂಗೆ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ. ನೆಕ್ಸ್ಟು ಇಲ್ಲಿ ಐಶ್ವರ್ಯರವ್ರ ಯೂಟ್ಯೂಬ್ ಚಾನಲ್ ನಾವು ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ತಾ ಇದ್ದೀವಿ. ಅವಳು ಅಮ್ಮ ಆಗ್ತಿದ್ದಾಳೆ ಅಂದ್ರೆ ಒಂಥರ ಲೈಟ್ ಆಗಿ ನಾನು ಕೂಡ ಶೇರ್ ಮಾಡ್ತಾ ಇದ್ದೀನಿ ಆ ಫೀಲಿಂಗ್. ಈಗ ಅವಳು ಹೊಟ್ಟೆ ಮುಟ್ಟೋದು ಅದೊಂಥರ, ಯಾಕಂದ್ರೆ ನನಗೆ ಫಸ್ಟ್ ಟೈಮ್ ಫ್ರೆಂಡು ಅಂತ ಈ ತರ ಎಕ್ಸ್ಪೀರಿಯನ್ಸ್ ನಾನು ಫಸ್ಟ್ ಟೈಮ್. ಬಟ್ ನಾನು ನಮ್ಮ ಅಮ್ಮಗೆ ಸೌರಸ್ತಿ ಹೇಳ್ತೀನಿ, ಹೋಗ್ಬೇಕು ಮಮ್ಮಿ ಇದು ಮಾಡಿ, ಬಟ್ ಟೈಮ್ ಸಿಗ್ತಲ್ಲ. ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಬಾಣ್ತನ ನಡಿ ಅಂತ ಇಲ್ಲೇ ಬಂದು ಸೆಟ್ಲ್ ನೀನು ಇಲ್ಲೇ ಇರ್ಬೇಕು, ನಾನು ಇಲ್ಲೇ ಇರ್ತೀನಿ. ಎಷ್ಟು ಒಂದು 5 ತಿಂಗಳಂತೂ ಫಿಕ್ಸ್. 5 ತಿಂಗಳು ಇಲ್ಲೇ ಬಿದ್ದಿರ್ತೀನಿ, ತಲೆ ಕೆಡಿಸ್ಕೋಬೇಡ. 9 ತಿಂಗಳು ಹೇಳ್ತಲ್ಲ ಅಮ್ಮ, 9 ತಿಂಗಳು ಅಂತ. ಆಂಟಿ 9 ತಿಂಗಳಲ್ಲೇ ಇರಲ್ತು ಬಿಡು ಆಂಟಿ ಅವಳು. ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವಾರ. ನೋ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಬೇರೆಯವ್ರಿಗೆಲ್ಲ ಹೇಳ್ತಿದ್ದೆ. ಬಾಯ್ ನಿಶಾ, ರವೀಂದ್ರ, ಮೈಸೂರಿಗೆ ಬನ್ನಿ, ಬೇಗ ಬರ್ತೀನಿ, ಸಿಗೋಣ. ಓಕೆ ಆಂಟಿ, ಬಾಯ್ ಮಾಡ್ರಿ ಆಂಟಿ. ನಮ್ಮ ಆಂಟಿ ಇವಾಗ ಅಪ್ಡೇಟ್ ಆಗೋರೆ ಗೈಸ್, ಹೆಂಗೆ. ಬಾಯ್ ಪುಣ್ಯ.